ಕರ್ನಾಟಕ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯನವರು ಅವರ 17ನೇ ಬಡ್ಜೆಟನ್ನು ರಾಜ್ಯದ ಮಹಾಜನತೆಗೆ ಮಂಡನೆ ಮಾಡಿದ್ದಾರೆ. 17 ಬಡ್ಜೆಟನ್ನು ಮಂಡನೆ ಮಾಡುವಾಗ ಮುಖ್ಯಮಂತ್ರಿಗಳಾಗಿ ಇದು 8ನೇ ಬಡ್ಜೆಟ್ ಅಂತ ಕಾಣಿಸ್ತದೆ. ಐಮ್ ಕರೆಕ್ಟ್? 8ನೇ ಬಡ್ಜೆಟ್ ಇನ್ನೂ 3 ಬಡ್ಜೆಟ್ ಇವೆ. ಹಾಗಾಗಿ 17 ಬಡ್ಜೆಟನ್ನು ಮಂಡನೆ ಮಾಡಿ ಮುಖ್ಯಮಂತ್ರಿಯಾಗಿ 8 ಬಡ್ಜೆಟನ್ನು ಮಾಡಿ, ನಾನು ಬಡ್ಜೆಟ್ ಬಗ್ಗೆ ಆಮೇಲೆ ಮಾತನಾಡ್ತೀನಿ. ಅವರು ತಮ್ಮ ಖೇದವನ್ನು ವ್ಯಕ್ತಪಡಿಸ್ತಾರೆ. ನಾನು ಒಬ್ಬ ಕುರಿಕಾಯೋನಾಗಿರೋದಕ್ಕೆ, ನಾನು ಮುಖ್ಯಮಂತ್ರಿ ಆಗೋದಕ್ಕೆ ಯಾರೂ ತಡ್ಕೋತಾ ಇಲ್ಲ ಅಂತ. ರಾಜ್ಯದಲ್ಲಿ ಇರ್ತಕ್ಕಂಥ ಯಾವುದೇ ವರ್ಗದ ಮುಖ್ಯಮಂತ್ರಿಗಳು ಮಾಡಿದಷ್ಟು ಸುದೀರ್ಘವಾದ ಆಡಳಿತವನ್ನು ಮಾಡಿರ್ತಕ್ಕಂಥ ಕೀರ್ತಿ, ದಿಕ್ಕು ದೆಸೆ ಇಲ್ಲದ ಸರ್ಕಾರವನ್ನು ಕೊಟ್ಟಿರ್ತಕ್ಕಂಥ ಕೀರ್ತಿ, ಆಡಳಿತದ ವೈಫಲ್ಯತೆಯನ್ನು ಮುಚ್ಚಿಕೊಡೋದಕ್ಕೋಸ್ಕರವಾಗಿ ಹಾಲೆಷ್ಟು ಪವಿತ್ರ ಅಂತ ಹಾಲು ಮತಸ್ಥರ ವ್ಯವಸ್ಥೆಯನ್ನು ಎಲ್ಲೋ ಒಂದು ಕಡೆ ಜನರ ಮಧ್ಯದಲ್ಲಿ ತೆಗೆದುಕೊಂಡೋಗಿ ಬಿಡೋದನ್ನು ಮಾಡಿ ಸಿದ್ದರಾಮಯ್ಯನವರು ತಮ್ಮ ರಾಜಕೀಯ ಜೀವನದಲ್ಲಿ ಒಂದು ತಪ್ಪು ಸಂದೇಶವನ್ನು ರಾಜ್ಯದ ಜನತೆಗೆ ಕೊಟ್ಟಿರ್ತಕ್ಕಂಥದ್ದು ನೋವಿನ ಸಂಗತಿ. ಅದು ಒಂದು ಕಡೆ ಆದರೆ, ಈ ಒಂದು ಬಡ್ಜೆಟ್ಟು ಆದಾಯ ಮೂಲವಿಲ್ಲದ ಸಾಲದ ಬಡ್ಜೆಟ್ಟು. ರೆವಿನ್ಯೂ ಕಲೆಕ್ಷನ್ ಎಷ್ಟಾಗುತ್ತೆ ಎಂಬ ಭ್ರಮೆ ಇವರಲ್ಲಿ ಇನ್ನೂ ಕೂಡ ಹೋದ ಸಾರಿ ಆಗಿರ್ತಕ್ಕಂಥ, ಹಿಂದೆ ಆಗಿರ್ತಕ್ಕಂಥ ಅನೇಕ ಪೆಟ್ಟಿನಲ್ಲೂ ಕೂಡ ಇವ್ರು ಮಾಡಿರ್ತಕ್ಕಂಥ ಎದ್ದೆದ್ದ ದರಗಳನ್ನು ಏರಿಸೋದು ಮುಖ್ಯರಾಗಿದ್ದರೂ ಕೂಡ ಅದಕ್ಕೂ ಇವತ್ತು ಆಗಿಲ್ಲ. CAG ಅವರು ಒಂದು ವರದಿಯನ್ನು ಕೂಡ ಈಗಾಗಲೇ ಅವರು ಕೊಟ್ಟಿದ್ದಾರೆ. ಚೀಫ್ ಆಡಿಟರ್ ಜನರಲ್ ಅವರೇನು ವರದಿಯನ್ನು ಕೊಡೋದ್ರ ಜೊತೆಯಲ್ಲಿ ಅವರ ಅಭಿಪ್ರಾಯವನ್ನು ಕೂಡ ತಿಳಿಸಿದ್ದಾರೆ. ಈ ಸಾರಿ 50%ಕ್ಕೂ 50% ಈಗಾಗಲೇ ನೀವು ಸಾಲ ಮಾಡಿದ್ದೀರಿ, ಇನ್ಯಾವುದೇ ಸಾಲ ಮಾಡೋದಕ್ಕೆ ನಿಮಗೆ ಅಧಿಕಾರ ಇಲ್ಲ, ಅದನ್ನು ಮೀರಿ ಸಾಲ ಮಾಡೋದ್ರಿಂದ ನಿಮಗೆ ಪೆಟ್ಟಾಗ್ತದೆ ಅನ್ನೋ ಮಾತನ್ನು ಹೇಳಿದರೂ ಕೂಡ ಇವತ್ತಿನ ಬಡ್ಜೆಟ್ನಲ್ಲಿ ನೀವು ಏನು 4,47,000 ಕೋಟಿ ರೂಪಾಯಿಗಳ ಒಂದು ಆಯವ್ಯಯ ಏನಿದೆ, 17 ವರ್ಷದ ನಿಮ್ಮ ಬಡ್ಜೆಟ್ ಮಂಡನೆಯಲ್ಲಿ ಸಾಲ ಇಲ್ಲದೆ ನಾನು ಹಳೆ ಸಾಲವನ್ನು ಮಾತ್ರ ಕಂತು ಕಟ್ಕೊಂಡು ಹೋಗ್ತೀನಿ ಅಂತ ಹೇಳಿರ್ತಕ್ಕಂಥ ಒಂದೇ ಒಂದು ಉದಾಹರಣೆಯು ಕೂಡ ಸಿದ್ದರಾಮಯ್ಯನವರ ಕಾರ್ಯವೈಖರಿಯಲ್ಲಿ, ಆಡಳಿತದ ವ್ಯವಸ್ಥೆಯಲ್ಲಿ 17 ಬಾರಿಯಲ್ಲಿ 8 ಬಾರಿ ಮುಖ್ಯಮಂತ್ರಿಗಳಾಗಿ ಮಂಡನೆ ಮಾಡಿರ್ತಕ್ಕಂಥದ್ದು ಕೂಡ ನಾನು ಸ್ವಲ್ಪ ಅಂಕಿಅಂಶಗಳನ್ನು ಸಾಧ್ಯವಾದಷ್ಟು ಪಡೆದಾಗ ನನಗನ್ನಿಸಿದ್ದು, 17 ಬಾರಿ ನೀವು ಆಯವ್ಯಯವನ್ನು ಮಂಡನೆ ಮಾಡಿದರೂ ಎಲ್ಲೂ ಕೂಡ ನೀವು ಒಂದು ಸಾರಿಯೂ ಕೂಡ ಸಾಲ ಇಲ್ಲದೆ ಮಾಡಿದ್ದೀರಿ. ಈ ಸಾರಿ ಅಂತೂ 50% ಏನಿದೆ ಮೀರಿ 55-56%ಗೂ ನಿಮ್ಮ ಗುರಿಯನ್ನು ದಾಟ್ತಾ ಇದ್ದೀರಿ. ಇದು ನಿಜವಾಗ್ಲೂ ಕೂಡ ಒಂದು ರೀತಿಯ ಅಸಹ್ಯ ಅನ್ನಿಸ್ತದೆ. ಇದಾಗಬಾರ್ದಾಗಿತ್ತು. ಮತ್ತು ನನಗೆ ಕೆಲವು ವಿಚಾರಗಳನ್ನು ಮಾತ್ರ ನಾನು ತೆಗೆದುಕೊಂಡಿದ್ದೇನೆ. 4,000 ಶಾಲೆಗಳನ್ನು, ಕನ್ನಡದ ಶಾಲೆಗಳನ್ನು ಗಡಿ ಭಾಗದಲ್ಲಿ ಮುಚ್ಚಿದ್ದೀರಿ. ಆದರೆ ನೀವು 4,000 ಕನ್ನಡ ಶಾಲೆಗಳನ್ನು ಮುಚ್ಚಿಬಿಟ್ಟು ಅಲ್ಪಸಂಖ್ಯಾತರ ಹೆಸರಿನಲ್ಲಿರ್ತಕ್ಕಂಥ ಶಾಲೆಗಳಿಗೆ 4,000 ಕೋಟಿ ರೂಪಾಯಿ ಮೀಸಲಿಟ್ಟಿದ್ದೀರಿ. 150 ಕೋಟಿ ರೂಪಾಯಿಯನ್ನು ಆಸ್ತಿ ಸಂರಕ್ಷಣೆಗೆ ಕೊಟ್ಟಿದ್ದೀರಿ. 150 ಕೋಟಿ ರೂಪಾಯಿ ಕೋಟಿ ರೂಪಾಯಿಗಳನ್ನು ಆಸ್ತಿಯನ್ನು ಅವರು ಸಂರಕ್ಷಣೆ ಮಾಡೋದಕ್ಕೆ ಕೊಟ್ಟಿದ್ದೀರಿ. ಯಾಕೆ ಕರ್ನಾಟಕದಲ್ಲಿ, ರಾಷ್ಟ್ರದಲ್ಲಿ ನೀವು ಕೊಡಿ, ನಾವು ಬೇಡ ಅನ್ನೋದಿಲ್ಲ. ಆ ಶಾಲೆಗಳು ಕೊಡಿ. ಮತ್ತೊಂದು ಕಡೆ 4,000 ಶಾಲೆಗಳನ್ನು ಮುಚ್ಚಿದ್ದೀರಲ್ಲ, ಅದ್ರ ಬಗ್ಗೆ ಏನಾದ್ರು ಪ್ರಸ್ತಾಪ ಮಾಡಿದ್ದೀರಾ? ಅದನ್ನು ಏನು ಮಾಡಬೇಕು ಅಂತ ಇದ್ದೀರಿ? ಅದ್ರ ಬಗ್ಗೆ ನೀವೇನೂ ಕೊಟ್ಟಿಲ್ಲ. ಅದಲ್ಲದೆ ನೀವು ಉರ್ದು ಸುಮಾರು ಅದರ ಆಸ್ತಿ ಹಾಗೂ 100 ಕೋಟಿ ರೂಪಾಯಿ ಉರ್ದು ಶಾಲೆಗಳಲ್ಲಿ ಖರ್ಚು ಮಾಡಲು ಇಟ್ಟಿದ್ದೀರಿ. ನಮ್ಮ 4,000 ಶಾಲೆಗಳನ್ನು ಮುಚ್ಚಿದ್ದೀರಿ. 4,000 ಕೋಟಿ ರೂಪಾಯಿನ ಅಲ್ಪಸಂಖ್ಯಾತ ಶಾಲೆಗಳಿಗೆ ಮೀಸಲಿಟ್ಟಿದ್ದೀರಿ. 150 ಕೋಟಿ ರೂಪಾಯಿ ವಕ್ಸ್ ಬೋರ್ಡ್ನ ಆಸ್ತಿಗಳನ್ನು ಸಂರಕ್ಷಣೆ ಮಾಡೋಕ್ಕೆ ಇಟ್ಟಿದ್ದೀರಿ. 100 ಕೋಟಿ ರೂಪಾಯಿಗಳನ್ನು ಸಾಲ ಖರ್ಚುಗಳಿಗೆ ಮಾಡಿದ್ದೀರಿ.
ಮುಲ್ಲಾಗಳಿಗೆ ಮಾಸಿಕ 6,000 ರೂಪಾಯಿ ಕೊಡೋದಕ್ಕೆ ತೀರ್ಮಾನ ಮಾಡಿದ್ದೀರಿ. ನಮ್ಮಲ್ಲಿ ದೇವಸ್ಥಾನಗಳಲ್ಲಿ ಪೂಜಾರಿ ಕೆಲಸ ಮಾಡ್ತಾರಲ್ಲ 33,000 ದೇವಸ್ಥಾನಗಳಲ್ಲಿ, ಅವ್ರಿಗೇನು ಸ್ವಾಮಿ ನಿಮ್ಮ ಬಳುವಳಿ? ಯಾವ ನ್ಯಾಯ ಇದು? ಯಾತಕ್ಕೋಸ್ಕರ ಒಂದು ಒಬ್ಬರನ್ನ ಇದು ಮಾಡಿ ಸಮತೋಲನ ಮಾಡ್ತಕ್ಕಂಥದ್ರೊಳಗೆ ಅಸಮಾನತೆಯನ್ನು ಯಾಕೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀರಿ? ನೀವು ಮುಸಲ್ಮಾನರ ಓಲೈಕೆ ಮಾಡೋದಕ್ಕೆ ನೀವೇನೇನು ಕೊಡ್ತೀರೋ ಕೊಡೋದಕ್ಕೆ ನಮ್ಮದೇನು ಇದಿಲ್ಲ. ಆದರೆ ಇನ್ನೊಂದು ವರ್ಗ ಯಾರಿದ್ದಾರೆ, ಬಹುಸಂಖ್ಯಾತರು, ಬೇರೆ ಬೇರೆ ಇದರೊಳಗೆ ಹಿಂದೂಗಳು ಅಂತ ಏನಿದ್ದಾರೆ, ಆ ದೇವಾಲಯಗಳಿಗಾಗಲಿ, ಆ ದೇವಸ್ಥಾನದ ಸಂರಕ್ಷಣೆಗಾಗಲಿ, ಆ ಶಾಲೆಗಳನ್ನು ನಡೆಸ್ತಕ್ಕಂಥ ಒಂದು 3-4 ಸಾವಿರ ಸಾಲ ಮುಚ್ಚಿರೋದಕ್ಕಾಗಲಿ, ಮತ್ತು ₹1 ಕೂಡ ಹಿಡ್ದಿರಾ ನೀವು ಯಾವ ರೀತಿ ಮಾಡ್ತಾಯಿದ್ದೀರಿ? ಅದಲ್ಲದೆ ಇದು ಏನು ಅನ್ನಿಸ್ತದೆ ನಿಮಗೆ? ಯಾರನ್ನು ಓಲೈಕೆ ಮಾಡಿ ವೋಟ್ ಬ್ಯಾಂಕನ್ನು ಮಾಡ್ಕೊಳ್ಳೋದಕ್ಕೆ ಈ ರೀತಿಯಾದ ಕೆಲಸವನ್ನು ಮಾಡ್ತಾಯಿದ್ದೀರಿ. ಈ ಸಾರಿ ನೀವು 4,48,000 ಬಡ್ಜೆಟ್ ಮಂಡನೆ ಮಾಡಿದ್ದೀರಿ. ಇದರ ಸಾಲ ಎಲ್ಲ ಸೇರಿದ್ರೆ 50 ಮಿನಿಮಮ್ಮು ನೀವು ರಾಜ್ಯ ಸರ್ಕಾರ ನಿಮ್ಮ ಹಿತಿಮಿತಿಯಲ್ಲಿ ಇಲ್ಲದೇ ಇದ್ದರೂ ಕೂಡ 55% ಸಾಲವನ್ನು ಮಾಡ್ತಕ್ಕಂಥ ಅದಕ್ಕೆ ನಿಮ್ಮ ಏನು ನೀವು ಈಗಾಗಲೇ ಬಡ್ಜೆಟ್ ಮಂಡನೆ ಮಾಡಿದ್ದೀರಿ, ಇದರಿಂದ ನಿಮ್ಗೆ ಗೊತ್ತಾಗ್ತಾ ಇದೆ. ಅದಲ್ದಿರ ನೀವು ನಮ್ಮಲ್ಲಿ ಎಜುಕೇಷನ್ ಅಲೋಕೇಶನ್ ಮಾಡಬೇಕಾದ್ರೆ ಸುಮಾರು 17,800 ಕೋಟಿ ರೂಪಾಯಿಗಳನ್ನು ಕಡಿಮೆ ಮಾಡಿದ್ದೀರಿ. ನಮ್ಮ ಎಜುಕೇಷನ್ ಡಿಪಾರ್ಟ್ಮೆಂಟ್ನಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ, ಶಾಲೆಗಳಿಗೆ, ಮತ್ತೊಂದಕ್ಕೆ 4,000 ಶಾಲೆಗಳು ಮುಚ್ಚಿದ್ರೂ ಕೂಡ ಸುಮಾರು 17,000ಕ್ಕೂ ಮೇಲ್ಪಟ್ಟು ಕೋಟಿ ರೂಪಾಯಿಗಳನ್ನು ನೀವು 17,800 ಕೋಟಿ ರೂಪಾಯಿನ ಕಡಿಮೆ ಮಾಡಿದ್ದೀರಿ. ಯಾವುದ್ರೊಳಗೆ ನೀವು ಅಭಿವೃದ್ಧಿಯನ್ನು ಕಾಣ್ತಾ ಇದ್ದೀರಿ ನನಗೆ ಗೊತ್ತಾಗ್ತಾ ಇಲ್ಲ. ನೀರಾವರಿಯಲ್ಲೂ ಕೂಡ ಕಡಿಮೆ ಮಾಡಿದ್ದೀರಿ. ಹೋದ ಸಾರಿ 19,000 ರೆವಿನ್ಯೂ ಕೋತಾ ಆಗಿದೆ, 19,000 ಕೋಟಿ ರೂಪಾಯಿ ರೆವಿನ್ಯೂ ಕೋತಾ ಆಗಿದೆ. 2,97,000 ಕೋಟಿ ಹಣವನ್ನು ಸಂಗ್ರಹಣೆ ಮಾಡ್ತೀನಿ ಅಂದಿದ್ರಿ. ನೀವಿವತ್ತು ಯಾವುದೇ ಒಂದು ಸಾಲವನ್ನು ಮಾಡುವಾಗ ಯಾವುದರಿಂದ ಆದಾಯ ಬರ್ತದೆ ಅನ್ನೋದನ್ನು ನೀವು ತೋರಿಸ್ಬೇಕಾಗಿದೆ. ಇಂಥ ಬಾಬತ್ತಿನಲ್ಲಿ ನಾವು ಇಷ್ಟು ಆದಾಯ ಬರ್ತೀವಿ, ಇದನ್ನು ಇದಕ್ಕೋಸ್ಕರವಾಗಿ ಸರಿದೂಗಿಸ್ತೀವಿ, ಇಂತಿಂಥ ಇದರೊಳಗೆ ನಮಗೆ ಬರ್ತಕ್ಕಂಥ ಆದಾಯವನ್ನು ನಾವು ಸಾಲ ಕಟ್ಟೋದಕ್ಕೆ ಮಾಡೋದಕ್ಕೆ ನಮ್ಮಲ್ಲಿ ಶಕ್ತಿ ಇದೆ. ಇದನ್ನು ಎಲ್ಲೂ ಕೂಡ ನೀವು ತೋರಿಸಿಲ್ಲ, ಆಗೋದು ಇಲ್ಲ ನಿಮ್ಮ ಹತ್ರ. ನೀವು ಮಾಡ್ತಾ ಇರೋದು ಯಾರು? ನಿಮ್ಮ ಕ್ಯಾಪಿಟಲ್ ಎಕ್ಸ್ಪೆಂಡಿಚರು ಸಾಲ ಎಷ್ಟು ಮಾಡಿದ್ದೀರಿ ಅನ್ನೋದಕ್ಕೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಇದೆ. ಎಲ್ಲಿದೆ? ಬಡ್ಜೆಟ್ ಸ್ಟೇಜ್ನಲ್ಲಿ ಸಾಲ ಜಾಸ್ತಿ ಮಾಡಿ ಸಾಲವನ್ನು ಕಟ್ತಕ್ಕಂಥದಕ್ಕೆ ಹೇಗೆ ವಿನಿಯೋಗ ಮಾಡ್ತೀರೋ ಅನ್ನುವ ಒಂದು ಭಾವನೆಯನ್ನು ಕೂಡ ಎಲ್ಲೂ ಕೂಡ ನಿಮ್ಮ ಪುಸ್ತಕ, ನಿಮ್ಮ ಆಯವ್ಯಯದಲ್ಲಿ ನಮಗೆ ಮಂಡನೆಯನ್ನು ಮಾಡಿಲ್ಲ, ತೋರಿಸೂ ಇಲ್ಲ. ಇದು ಯಾವ ರೀತಿ ನೀವು ಮಾಡ್ತಾಯಿದ್ದೀರಿ? ಇದಕ್ಕೆ ನೀವೇನು ಸಾಲ ತೀರಿಸೋದಕ್ಕೆ ನಿಮ್ಮ ಆದಾಯದ ಮೂಲ ಏನು? 2,24,000 ಕೋಟಿ ಆದಾಯ ಬರ್ತದೆ ಅಂತ ಹೇಳ್ತೀರಿ. ಯಾವುದರಿಂದ ಬರ್ತದೆ 2,24,000 ಕೋಟಿ ಆದಾಯ? ಬೆಳಕನ್ನು ಚೆಲ್ಲಿ. ನಾನು ಕೇಂದ್ರ ಸರ್ಕಾರದಲ್ಲಿ ನಾವೇನು ಮಾಡಿದ್ವಿ ಅದನ್ನು 1-2 ನಿಮಿಷ ನಿಮಗೆ ಬ್ರೀಫ್ ಮಾಡ್ತೀನಿ. ಆದಾಯವೇ ಇಲ್ಲದೆ ಬರೀ ಬಡ್ಜೆಟನ್ನು ಮಾಡಿ ಸಾಲ ಮಾಡಿಕೊಂಡು ಒಂದೇ ಒಂದು ವಿಕಸಿತ ಭಾರತ 2047 ರಾಷ್ಟ್ರದ ಪ್ರಧಾನಮಂತ್ರಿ ನಮ್ಮೆಲ್ಲರ ನೆಚ್ಚಿನ ನಾಯಕರಾದ ನರೇಂದ್ರ ಮೋದಿಯವರು ದೇಶಕ್ಕೆ 2047ಕ್ಕೆ ಇಡೀ ಭಾರತ ಅಭಿವೃದ್ಧಿಯಲ್ಲಿ ಎಲ್ಲೂ ಕೂಡ ಒಂದು ಸಣ್ಣ ಯಾವುದೇ ಇಲಾಖೆಯಲ್ಲೂ ಕೂಡ ಕಡಿಮೆ ಆಗಬಾರ್ದು, ಎಲ್ಲ ಸ್ಟೇಜ್ನಲ್ಲೂ ಮುಂದುವರಿಬೇಕು ಅಂತ ಹೇಳಿ ವಿವಿಧ ಹಂತದಲ್ಲಿ ನಾವು ಯೋಜನೆಗಳನ್ನು ಕೊಟ್ಟರೆ ಅಂತ ಯಾವುದಾದ್ರೂ ಒಂದು ಯೋಜನೆಗೆ, ಆ ರೀತಿಯಾದ ಕೆಲಸಗಳಿಗೆ ನೀವೆಲ್ಲರೂ ಒಂದು ಕಡೆಯೂ ಕೂಡ ಬೆಳಕನ್ನು ಚೆಲ್ಲಿಲ್ಲ. ವಿಕಸಿತ ಭಾರತ ಮಾಡಬೇಕಾದ್ರೆ ಕೇಂದ್ರ ಸರ್ಕಾರದ ಹೊಣೆಗಾರಿಕೆಯಲ್ಲಿ ರಾಜ್ಯ ಸರ್ಕಾರಗಳ ಪಾಲುಗಳು ಕೂಡ ಇವೆ. ಯಾರು ಕೇಂದ್ರ ಸರ್ಕಾರ ಮಾಡ್ತಾರೆ ಅನ್ನೋದಕ್ಕಿಂತ ರಾಷ್ಟ್ರದ ಪ್ರಧಾನಮಂತ್ರಿಗಳು ಯಾವುದೇ ನಮ್ಮ ಕರ್ನಾಟಕಕ್ಕೆ ಒಂದು ಸಣ್ಣ ಅಪಚಾರವೂ ಕೂಡ ಮಾಡಿಲ್ಲ. ಆದ್ದರಿಂದ ನಾನು ಇವತ್ತೇನು ನೀವು ಮಾಡಿರ್ತಕ್ಕಂಥ ಹಣದ ಸಾಲದಲ್ಲಿ 50% ಬಡ್ಡಿಗೆ ಹೋಗ್ತದೆ, ಬಾಕಿದು ಸಂಬಳಕ್ಕೆ ಹೋಗ್ತದೆ. ಆರ್ಥಿಕ ಕ್ಷೋಭೆ ಬರ್ದಿರಾ ಏನು ಮಾಡ್ತೀರಿ? ನನಗನ್ನಿಸ್ತದೆ 5 ಲಕ್ಷ ಕೋಟಿಗೂ ಮೇಲ್ಪಟ್ಟು ಈಗಾಗಲೇ ನಮ್ಮದು ಸಾಲ ಇದೆ. ಇನ್ನು 2 ವರ್ಷದಲ್ಲಿ ಇದು 10 ಲಕ್ಷ ಕೋಟಿ ಆಯ್ತದೆ. ನನಗೆ ಕರ್ನಾಟಕವನ್ನು ಮಾರಾಟಕ್ಕೆ ಇಟ್ಟಿದ್ದೀರಾ? ಇದು ನಿಮ್ಮ ಆರ್ಥಿಕ ದಿವಾಳಿತನ ಅಲ್ದಿರ ಬೇರೆ ಏನು? ಅದ್ರ ಬಗ್ಗೆ ಕೂಡ ತಾವು ಯೋಚನೆಯನ್ನು ಮಾಡಬೇಕಾಗ್ತದೆ. ಯಾರಿಗೋಸ್ಕರ ಈ ಒಂದು ಮೆಚ್ಚಿಸೋದಕ್ಕೋಸ್ಕರವಾಗಿ ಈ ಸಾರಿಯ ಬಡ್ಜೆಟನ್ನು ತಾವು ಮಂಡನೆ ಮಾಡಿದ್ದೀರೋ ನಮಗಂತೂ ಆಗ್ತಾಯಿಲ್ಲ. ಕಾಂಗ್ರೆಸ್ ಹೈಕಮಾಂಡ್ ಮೆಚ್ಚಿಸೋದಕ್ಕೆ ಇಲ್ಲ ನಿಮ್ಮ ಕುರ್ಚಿ ಉಳಿಸ್ಕೊಡೋದಕ್ಕೆ
ಅಲ್ಲದೆ ನಿಮ್ಮ ಅನುಭವ ಏನಾಯಿತು, ನಿಮ್ಮ ಕಾರ್ಯವೈಖರಿ ಏನಾಯಿತು? ನಾನು ನಿಮ್ಮಿಂದ ಈ ರೀತಿಯಾದ ಬಡ್ಜೆಟನ್ನು ನಿರೀಕ್ಷೆ ಮಾಡಿರಲಿಲ್ಲ. ಬಡಬಗ್ಗರಿಗೆ ಸಿಟಿ ಸ್ಕ್ಯಾನ್ಗಾಗಲಿ ನೀವು ಬೇರೆ ಬೇರೆ ಸ್ಕ್ಯಾನ್ ಮಾಡೋದಕ್ಕೆ ಮತ್ತೊಂದಕ್ಕೆ ಮಗದೊಂದಕ್ಕೆ ವಿಕ್ಟೋರಿಯಾ ಆಸ್ಪತ್ರೆಗೆ ಹೋದರೆ ಒಂದು ನಿಮಿಷ ಹೋದರೆ ಒಬ್ಬನೇ ಒಬ್ಬ ಎಲ್ಲಿ ಬರ್ಕೊಡ್ತಾರೆ, ನೀವು ಅಲ್ಲೋಗಿ ತೊಗೊಳ್ಳಿ ಇಲ್ಲೋಗಿ ತೊಗೊಳ್ಳಿ, ನಮ್ಮ ಹತ್ರ ದುಡ್ಡಿಲ್ಲ. ಅಧ್ವಾನದ ಅವ್ಯವಸ್ಥೆ ಆಗಿ ಸಾವಿರಾರು ಜನ ಬಡವರಲ್ಲಿ ಒದ್ದಾಡ್ತಾವ್ರೆ. ಇಂಥ ಸಂದರ್ಭದಲ್ಲಿ ವಿಕ್ಟೋರಿಯಾ ಆಸ್ಪತ್ರೆಗೆ ಶಾಂತವೇರಿ ಗೋಪಾಲ್ ಗೌಡ್ರ ಹೆಸರಿಟ್ಟಿದ್ರೆ ನಮ್ಗೆ ಸಂತೋಷ ಸಂಗತಿ, ಒಪ್ಕೋತೀವಿ. ಯಾವ ಬಡವ್ರಿಗೋಸ್ಕರ ಶಾಂತವೇರಿ ಗೋಪಾಲ್ ಗೌಡರು ಹೋರಾಟವನ್ನು ಮಾಡಿ ದೇಶದಲ್ಲಿ ಸಾಮಾಜಿಕ ವ್ಯವಸ್ಥೆ ತರಬೇಕು ಅಂದರು, ಅಂಥವ್ರಿಗೆ ವಿಕ್ಟೋರಿಯಾ ಆಸ್ಪತ್ರೆ ಹೆಸರನ್ನಿಟ್ಟು ಅವ್ರ ಹೆಸರಿಟ್ಟಿದ್ದೀರಿ, ಅದು ನಾವು ಸ್ವಾಗತ ಮಾಡ್ತೀವಿ. ಆದರೆ ಅಲ್ಲಿ ಇರ್ತಕ್ಕಂಥ ಅವ್ಯವಸ್ಥೆಯನ್ನು ನೀವು ಗಮನಿಸಿದ್ದೀರಾ? ವಿಕ್ಟೋರಿಯಾ ಆಸ್ಪತ್ರೆ ಯಾವ ರೀತಿ ನಡೀತಾ ಇದೆ ಅಂತ ನಿಮ್ಗೇನಾದ್ರು ಗೊತ್ತಿದೆಯಾ? ದಯವಿಟ್ಟು ಮುಖ್ಯಮಂತ್ರಿಗಳೇ, ಹೆಸರಿಟ್ಟಿದ್ದು ಸರಿ ಇದೆ. ಮೊದಲು ಆ ಆಸ್ಪತ್ರೆಯಲ್ಲಿ ನಡೀತಕ್ಕಂಥ ಒಂದೇ ಒಂದು ಸಣ್ಣ ಒಂದು ಎಕ್ಸ್ರೇ ತೆಗ್ಸೋದಕ್ಕಲ್ವೇ ಆಗ್ತಾಯಿಲ್ಲ, ಒಂದು ಸಿ ಟಿ ಸ್ಕ್ಯಾನ್ ಇಲ್ಲ, ಎಲ್ಲ ಬರೆದು ಕಳಿಸ್ತಾರೆ. ಎಲ್ಲೋಗಿ ಅಲ್ಲಿ ಯಾರ್ಯಾರಿಗೋ ಪ್ರೈವೇಟ್ನವ್ರು ಕೊಟ್ಟು ಅವ್ರು ಕಾಸು ಕೊಟ್ಟು ಎಲ್ಲ ಮುಚ್ಕೊಂಡು ಹೋಗಿದ್ದಾರೆ. ನಾನು ಹೋಗ್ತಾನೆ ಇರ್ತೀನಿ ವಿಕ್ಟೋರಿಯಾ ಆಸ್ಪತ್ರೆಗೆ. ಆದ್ದರಿಂದ ಇಂಥದ್ರ ಬಗ್ಗೆ ತಾವು ಯಾವ ರೀತಿ ಬಗ್ಗೆ ಯೋಚನೆ ಮಾಡ್ತೀರಿ ಮಾಡಿ. ಈ ಒಂದು ನಿರುಪಯುಕ್ತ ಜನವಿರೋಧಿ ಬಡ್ಜೆಟನ್ನು ನೀವು ಮಾಡಿದ್ರಿಂದ ರಾಜ್ಯದ ಜನರಿಗೆ ನನಗನ್ನಿಸ್ತದೆ, ಸಿದ್ದರಾಮಯ್ಯ ಸಾಹೇಬ್ರೆ, ನಿಮ್ಮಿಂದ ನಾವು ಇದೆಲ್ಲವನ್ನು ಕೂಡ ನಿರೀಕ್ಷೆ ಮಾಡಿಲ್ಲ. ಈ ಸಾರಿಯ ಬಡ್ಜೆಟು ನೀವು ಹೇಳಿದ್ದೀರಿ 56,432 ಹುದ್ದೆಗಳನ್ನು ಭರ್ತಿ ಮಾಡ್ತೀವಿ ಅಂತ. ಯಾವ ಹಂತದಲ್ಲಿ ಭರ್ತಿ ಮಾಡ್ತೀರಿ? ದುಡ್ಡೆಲ್ಲಿಂದ ತರ್ತೀರಿ? ಅದಕ್ಕೇನಿಟ್ಟಿದ್ದೀರಿ? ಅದ್ರ ಬಗ್ಗೆಯೂ ಕೂಡ ನೀವು ಬೆಳಕು ಚೆಲ್ಲಿಲ್ಲ. ಗೋವಿಂದರಾವ್ ವರದಿಯನ್ನು ಇವರೇ ಸ್ವತಃ ಎಲ್ಲ ಮಾಡಿ ನೇಮಕ ಮಾಡಿ ತರಿಸಿದ್ರು. ಇವತ್ತವರೆಗೂ ಪ್ರೊಫೆಸರ್ ಗೋವಿಂದರಾವ್ ವರದಿ ಏನಾಗಿದೆ ಅದನ್ನು ಏನಾದರೂ ಮಾತನಾಡಿದ್ದೀರಾ? ನಂಜುಂಡಪ್ಪ ಕಮಿಷನ್ ಇತ್ತು ಹಿಂದೆ, ಅದನ್ನೇ ಪೂರ್ತಿ ಮಾಡೋಕ್ಕಾಗಲಿಲ್ಲ. ಗೋವಿಂದರಾವ್ ವರದಿಯನ್ನು ಏನು ತೊಗೊಂಡಿದ್ದೀರಿ ನೀವು? ಇದ್ರ ಬಗ್ಗೆ ನಿಮ್ಮ ತೀರ್ಮಾನ ಏನು? ನೀವು ಏನಕ್ಕೋಸ್ಕರ ಮಾಡಿದ್ರಿ? ನೀವು ಹೇಳ್ತೀರಿ ಪದೇ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ರಾಮ್ಜಿ ಮಾಡಿಬಿಟ್ಟು ವಿಕಸಿತ ಭಾರತಕ್ಕೆ ರಾಷ್ಟ್ರದ ಪ್ರಧಾನಮಂತ್ರಿಗಳು ಮಹಾಪ್ರಚಾರ ಮಾಡಿದ್ದಾರೆ ಅನ್ನೋದನ್ನ 1.5 ಪೇಜ್ ಬರೆದಿದ್ದೀರಿ. ನಾನು ಓದಿದೆ. ಅದರ ರೂಪರೇಷೆಗಳನ್ನು ಚರ್ಚೆ ಮಾಡಿದ್ದೀರಾ? ಏನು ನರೇಗಾ ಇತ್ತು, ಹಿಂದೆ ನರೇಗಾ ಇತ್ತದು. ನರೇಗಾ ಆದಮೇಲೆ ಕೆಲವಾರು ದಿನಗಳಾದಮೇಲೆ ಗಾಂಧೀಜಿ ಹೆಸರು ತೆಗೆದ್ರು. 753 ಸಂಸ್ಥೆಗಳಲ್ಲಿ ಏನೋ ಜವಾಹರ್ಲಾಲ್ ನೆಹರು, ರಾಜೀವ್ ಗಾಂಧಿ, ಇಂದಿರಾ ಗಾಂಧಿ ಅವರು ಹೆಸರಿಟ್ಕೊಂಡಿರ್ತಕ್ಕಂಥ ಜನ 100 ದಿನ ಇದ್ದಿದ್ದ 125 ದಿನ ಮಾಡಿದ್ದೀವಿ. 343 ರೂಪಾಯಿದಿಂದ 370 ರೂಪಾಯಿ ಮಾಡಿದ್ದೀವಿ. ಯಾವ JCBಲಿ ಮತ್ತೊಂದರಲ್ಲಿ ಮಗದೊಂದರಲ್ಲಿ ಮಾಡಿದಿರಿ, ಅದನ್ನು ತೆಗೆದಾಕಿ ನೀವು ಸಾಮಾನ್ಯ ಜನರಿಗೆ ಮಾಡಿದಿರಿ. 4,23,000 ಜಾಬ್ ಕಾರ್ಡ್ಗಳು ಬೋಗಸ್ ಇತ್ತು ನಿಮ್ಮಲ್ಲಿ. CAG ನಾನು ಕೊಟ್ಟಿದ್ದಲ್ಲ, CAG ವರದಿ ಪ್ರಕಾರ ಇಷ್ಟೆಲ್ಲ ಇಟ್ಕೊಂಡು 343 ಇದ್ದಿದ್ದು ನಾನು 370 ಮಾಡಿ, 100 ದಿನ ಇದ್ದಿದ್ದ 125 ದಿನ ಮಾಡಿ, 15 ದಿವಸದೊಳಗಡೆ ವರ್ಷಾನುಗಟ್ಟಲೆ ನೀವು ಅವರಿಗೆ ಸಂಬಳದ ದುಡ್ಡೇ ಕೊಡ್ತಾ ಇರಲಿಲ್ಲ ನರೇಗಾ ಇತ್ತೊಳಗೆ. ಅದನ್ನು ತಪ್ಪಿಸಿ 15 ದಿವಸದೊಳಗಡೆ ಅವ್ರು ಪೇಮೆಂಟ್ ಮಾಡಿದವ್ರೆ. 16 ದಿವಸ ಆದಮೇಲೆ ಅವ್ರೇನಾದ್ರು ಒಂದು ಅರ್ಜಿ ಕೊಟ್ಟರೆ ಬಡ್ಡಿ ಸೇರಿಸಿ ಕೊಡ್ತಕ್ಕಂಥ ಒಂದು ತೀರ್ಮಾನ ಮಾಡಿ ಆಯಾ ಮಂಡಲ ಪಂಚಾಯಿತಿಗಳಿಗೆ ಹೆಚ್ಚಿನ ಅಧಿಕಾರವನ್ನು ಕೊಟ್ಟಿರ್ತಕ್ಕಂಥ ಯಾವುದಾದ್ರೂ ಒಂದು ಇಲಾಖೆ ಇದ್ದರೆ ಅದು ಏನಿವತ್ತು ಹಿಂದೆ ನೀವು ಹೇಳ್ತಾ ಇದ್ರಿ ಮಹಾತ್ಮ ಗಾಂಧಿ ಅಂತ ಅಂದ್ಬಿಟ್ಟು ವಿಕಸಿತ ಭಾರತ ರಾಮ್ಜಿ ಯೋಜನೆ, ಇದನ್ನು ಚಾಚು ತಪ್ಪದೆ ಮೊದಲು ನಾವು 90% ಕೊಡ್ತಾ ಇದ್ವಿ. ನೀವು ₹1 ಖರ್ಚು ಮಾಡ್ತಾ ಇರಲಿಲ್ಲ. ಕೊಡಿ. ರಾಜ್ಯ ಸರ್ಕಾರನೂ ಕೂಡ 5 ಲಕ್ಷ ಕೋಟಿ ಮಾಡ್ತಾ 4,48,000 ಕೋಟಿ ನಮ್ಮದು ಬಡ್ಜೆಟ್ ಅಂತೀರಿ. 40% ಕೊಡಿ, ಅಕೌಂಟಬಿಲಿಟಿ ಆಗಲಿ. ಅದನ್ನು ಮಾಡಿದ್ರೆ ನೀವು ಎಲ್ಲೋ ಒಂದು ಕಡೆ ಇನ್ನೊಬ್ಬರ ಬಗ್ಗೆ ಮಾತನಾಡ್ತಕ್ಕಂಥದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನೋದ್ರ ಬಗ್ಗೆಯೂ ಕೂಡ ನಾವು ಯೋಚನೆಯನ್ನು ಮಾಡಬೇಕಾಯ್ತದೆ. ಇವತ್ತು ನನಗೆ ಕೈಗಾರಿಕಾ ನೀತಿ ಏನೇನಾಯಿತು ಮಹಾರಾಷ್ಟ್ರದಲ್ಲೇನು, ಗುಜರಾತ್ನಲ್ಲೇನು, ದೆಹಲಿ ಅಂತ ಪ್ರಮುಖ ನಗರದಲ್ಲಿ ಯಾವ ರೀತಿ ಇದ್ದು ಇದೆಲ್ಲವೂ ಕೂಡ ಮೀರಿ ಕರ್ನಾಟಕ ಒಂದು ಇಂಡಸ್ಟ್ರಿಯಲ್ ಹಬ್ ಆಗಿದೆ.
ದೇಶದಲ್ಲಿ ಕರ್ನಾಟಕವನ್ನು ಗೌರವಿಸ್ತಕ್ಕಂಥ ಜನ ತುಂಬ ಇದ್ದಾರೆ. ಆದರೆ ನೀವೇನು ಮಾಡ್ತಾಯಿದ್ದೀರಿ? ಕರ್ನಾಟಕದ ರಾಜಧಾನಿ ಬೆಂಗಳೂರನ್ನು, ನಾನು ಬೆಂಗಳೂರು ನಗರದ ಮಂತ್ರಿ ಆಗಿದೆ. ಮೆಟ್ರೋ ಯೋಜನೆ ನನ್ನ ಕಾಲದಲ್ಲಿ ನಾವು ತಂದ್ವಿ. ಅವತ್ತು ದಿವಂಗತ ಜೆ ಎಚ್ ಪಟೇಲ್ ಮುಖ್ಯಮಂತ್ರಿ 50 ರೂಪಾಯಿ 100 ರೂಪಾಯಿ ಬೆಟರ್ಮೆಂಟ್ ಚಾರ್ಜ್ ಮಾಡಿ ರೆವಿನ್ಯೂ ಪ್ಯಾಕೆಟ್ಗಳನ್ನ ಸಕ್ರಮಗೊಳಿಸ್ತೀವಿ. ಮಾಧ್ಯಮದವ್ರು ನೀವು ಕೂಡ ಅದು ಸುದ್ದಿ ಎತ್ತೋಲ್ರಿ. ಈ ಸರ್ಕಾರ ಅಂತ ಅದ್ರ ಬಗ್ಗೆ ತಲೆನೂ ಕೆಡಿಸ್ಕೊಂಡಿಲ್ಲ. ಇಂಥ ಯೋಜನೆಗಳನ್ನು ನಾವು ಮಾಡಲಿಲ್ಲ ಅಂದರೆ ಬೆಂಗಳೂರು ಪ್ಲಾಂಟ್ ಸಿಟಿ ಅಲ್ಲ. ಆದರೆ ಬೆಂಗಳೂರು ನಗರ ನಾಡಪ್ರಭು ಕೆಂಪೇಗೌಡರು ಕಟ್ಟಿರ್ತಕ್ಕಂಥ ಈ ನಗರಕ್ಕೆ ತನ್ನದಾದಂಥ ಇತಿಹಾಸ ಇದೆ. ಅದನ್ನು ನೀವು ಎಲ್ಲಾದರೂ ಒಂದು ಕಡೆ ಬೇರೆ ಬೇರೆ ನಗರಗಳನ್ನು ನಾವು ಯಾವ ರೀತಿ ಮಾಡ್ತಾಯಿದ್ವಿ ಮಾಡಿದ್ದೀರಾ? ITBT, ಜೈವಿಕ ತಂತ್ರಜ್ಞಾನ, ಏರೋಸ್ಪೇಸು, ರಕ್ಷಣಾ ವ್ಯವಸ್ಥೆ, ಇವಕ್ಕೆಲ್ಲ ನೀವು ಇನ್ನೂ ಹೆಚ್ಚಿನ ಆದ್ಯತೆಯನ್ನು ಕೊಡೋದು ಬಿಟ್ಟು ಎಲ್ಲ ಒಂದು ಕಡೆ ನಿಮ್ಮ ಈ ಪರಿಷ್ಕೃತ ಅಂದಾಜು, ನಿಮ್ಮ ರಾಜಸ್ವ ಏನು ನಮ್ಮದು ದಾಖಲೆ ಮಾಡಿದ್ದೀವಿ ಅಂತೀರಿ. ಎಲ್ಲಿ ದಾಖಲೆ ಇದೆ? ಒಂಚೂರು ದಯಮಾಡಿ ಒಂದು ಸಾರಿ ನೀವು ಮಾತನಾಡಬೇಕಾದ್ರೆ ತಿಳಿಸಿದ್ರೆ ಅಟ್ಲೀಸ್ಟ್ ನಾವು ಕೂಡ ನೋಡ್ಕೋಬೋದು. ನನಗನ್ನಿಸ್ತದೆ ಇವತ್ತೇನು ರಾಜ್ಯದ ಸ್ಥಿತಿ ಹಣಕಾಸಿನಲ್ಲಿ ಶೋಧನ ಒಂದು ರೀತಿ ಭಯಂಕರ ಅನುಮಾನಾಸ್ಪದವಾಗಿದೆ. ಇದು ನನಗೆ ರೈತರಿಗಾಗಲಿ ಕೃಷಿ ಕಾರ್ಮಿಕರಿಗಾಗಲಿ ಯಾವುದೇ ಇಲಾಖೆಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗಾಗಲಿ ಒಂದೂ ಕೂಡ ತಲೆ ಬುಡ ಇಲ್ಲದೆ ಯಾರೋ ತುಂಬ ಬುದ್ಧಿವಂತರಾಗಿ ನಿಮಗೆ ಒಳ್ಳೊಳ್ಳೆ ಕನ್ನಡ ಪದಗಳನ್ನು ಈ ಸಾರಿ ಮಾತ್ರ ಬರ್ಕೊಟ್ಟಿದ್ದಾರೆ. ಅದಕ್ಕೆ ನಾನು ಯಾರು ನಿಮ್ಗೆ ಬರ್ಕೊಟ್ಟಿದ್ದಾರೋ ಅವ್ರಿಗೆ ಧನ್ಯವಾದ ಹೇಳಬೇಕು, ಅವ್ರಿಗೆ ನಾವು ಧನ್ಯವಾದ ಹೇಳಬೇಕು. ನಾನು ಏನೂ ಇಲ್ಲ, ಇಲ್ಲಿ ಸಣ್ಣ ನೀರಾವರಿ ಏನೇನಾಗಿದೆ, ಎತ್ತಿನೊಳೆ ಏನು, ಭದ್ರಾ ಏನು, ಮತ್ತು ಹೇಳ್ತೀರಿ ಭಾರತ ಸರ್ಕಾರ ದುಡ್ಡು ಕೊಟ್ಟಿಲ್ಲ. ಭಾರತ ಸರ್ಕಾರ ಯಾವ್ಯಾವ ಕಾಲಕ್ಕೆ ಏನೇನು ಸಹಾಯ ಮಾಡಬೇಕು ಪ್ರತಿಯೊಂದು ಕೂಡ ಮಾಡ್ತಾಯಿದೆ. ಅದನ್ನು ಕೂಡ ಭದ್ರಾದು ಕೂಡ ಯಾವ ರೀತಿ ಮಾಡಬೇಕು ಅನ್ನೋದು ಒಂದು ಹಂತಕ್ಕೆ ಬಂದಿದೆ. ಮೇಕೆದಾಟು ಕೂಡ ಈಗಾಗಲೇ ಒಂದು ಹಂತಕ್ಕೆ ಬಂದಿದ್ದಾರೆ. ಅದ್ರ ಬಗ್ಗೆಯೂ ನಾವು ಚರ್ಚೆ ಮಾಡ್ತೀವಿ. ಆದರೆ ನೀವು ಯಾವುದಕ್ಕೆ ಆದ್ಯತೆ ಕೊಡಬೇಕು ಅದಕ್ಕೆ ಒಂದಕ್ಕೂ ಕೊಟ್ಟಿಲ್ಲ. ನಾನು ಸುಮಾರು 1.5 ಗಂಟೆಗಳ ಕಾಲ ಕುಂತ್ಕೊಂಡು ಓದ್ತಾ ಏನು ಓದಿದ್ರು ಕೂಡ ನನಗೆ ಯಾಕೆ ಹಿಂಗೆ ಮಾಡ್ತಾಯಿದ್ದಾರೆ ಸಿದ್ದರಾಮಯ್ಯನವರು? ಈ ಒಂದು ನಿಷ್ಪ್ರಯೋಜನವಾಗಿರ್ತಕ್ಕಂಥ ಈ ಒಂದು ಬಡ್ಜೆಟ್ ಮಂಡನೆ ಮಾಡೋದಕ್ಕೋಸ್ಕರವಾಗಿ, ಕುರ್ಚಿ ಉಳಿಸ್ಕೊಳ್ಳೋಕ್ಕೋಸ್ಕರವಾಗಿ ನೀವು ಇಷ್ಟೊಂದು ಕಿತ್ತಾಟ ಮಾಡಬೇಕಾಗಿದೆ. 16 ಬಾರಿ ನೀವು ಮಂಡನೆ ಮಾಡಿದ್ರಿ, ಮುಖ್ಯಮಂತ್ರಿಗಳ ಕೆಲಸ ಮಾಡಿದ್ರಿ. ಯಾರು ಕೂಡ ನಿಮ್ಮ ದಾಖಲೆಯನ್ನು ಮೀರಿಸೋದಕ್ಕೆ ಇನ್ನೊಂದು 5-6 ತಲೆಮಾರಾದರೂ ಆಗೋದಿಲ್ಲ ಅಂತ ಕಾಣಿಸ್ತದೆ. ಆದರೂ ಕೂಡ ಎಲ್ಲ ಒಂದು ಕಡೆ ನಿಮ್ಮ ಗಿಲ್ಟಿ ಕಾನ್ಸಿಯಸ್ ನಿಮಗೆ ಕಾಡ್ತಾ ಇರೋದ್ರಿಂದ ಕೆಲವಾರು ಮಾತುಗಳನ್ನು ನೀವು ಹೇಳ್ತಾ ಇದ್ದೀರಿ. ಬೆಂಗಳೂರು ನಗರ ಯಾವ ರೀತಿ ಇತ್ತು, ಏನಾಯಿತು ಅನ್ನೋದಕ್ಕಿಂತ ಹೆಚ್ಚಾಗಿ ಯಾವುದಕ್ಕೂ ಟ್ಯಾಕ್ಸ್ ಇಲ್ಲ ಅನ್ನೋಂಗೆ ಎಲ್ಲ ಇವರು ಹಾಕಿರೋದು. ನನಗನ್ನಿಸ್ತದೆ ಉಳ್ಕೊಂಡಿರೋ ಇಲಾಖೆ ಯಾವುದೂ ಇಲ್ಲ ಬೆಂಗಳೂರು ನಗರದಲ್ಲಿ. ಒಂದು ಸಣ್ಣದಕ್ಕೂ ಕೂಡ ನೀವು ಟ್ಯಾಕ್ಸನ್ನು ಹಾಕಿ ಅಧ್ವಾನ ಮಾಡಿದ್ದೀರಿ. ಆದರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಇನ್ಫ್ರಾಸ್ಟ್ರಕ್ಚರ್ಗೆ ನೀವು ಎಷ್ಟಿನ ಒತ್ತನ್ನು ಕೊಟ್ಟಿಲ್ಲ. ನನಗನ್ನಿಸ್ತದೆ ಈ ಬಡ್ಜೆಟ್ಗೆ ಅನ್ನೋದಕ್ಕಿಂತ ಹೆಚ್ಚಾಗಿ ಯಾವ್ಯಾವುದನ್ನು ನಾವು ಅಂಡರ್ ಪಾಸ್ಗಳು ಮಾಡ್ತೀವಿ, ಮತ್ತೊಂದು ಮಾಡ್ತೀವಿ, ಮಗದೊಂದು ಮಾಡ್ತೀವಿ. ಹೆಬ್ಬಾಳ ಜಂಕ್ಷನ್ನು ನಾನು ಮಂತ್ರಿ ಇದ್ದಾಗ, ರವಿ ನಾನು ಮಂತ್ರಿ ಇದ್ದಾಗ ಪಟೇಲರು CM, ನಿಮ್ಮ ಹೆಬ್ಬಾಳದ ಇವಾಗ ಏನಿದೆಯಲ್ಲ ಅವತ್ತು 96ರಲ್ಲಿ ನಾವು ಮಾಡಿದ್ದು. ಅದಾದಮೇಲೆ ನಿಮ್ಮ ಮೆಮ್ಯಾಕ್ರಿ ಸರ್ಕಲ್ ಅದು ನಾವೇ ಮಾಡಿದ್ದೆ. ಅದಾದಮೇಲೆ ನಿಮ್ಮ ಅರಮನೆ ಅದು ನಾವೇ ಮಾಡಿದ್ದೆ. ಅಡ್ಸನ್ ಸರ್ಕಲ್ಲು, ರಿಚ್ಮಂಡ್ ಸರ್ಕಲ್ಲು, ಟ್ರಿನಿಟಿ ಸರ್ಕಲ್ಲು ಎಲ್ಲ ಇದು ಏನು ಬೆಂಗಳೂರು ಸುತ್ತ ಇತ್ತು ನಾವು ಮಾಡಿದವು. ಅದಾದಮೇಲೆ ಇವ್ರು ಮಾಡಿದ್ದೇನು ಗೊತ್ತಾ? ಅದೆಂಥದ್ದು ಒಂದು ಸಣ್ಣದು ಮಾಡಿ ಅದಕ್ಕೇನೋ ಅಂತಾರೆ ಮ್ಯಾಜಿಕ್ ಮಾರ್ಕ್ಸ್ ಮಾಡಿರೋದು ಬಿಟ್ಟರೆ ನಿಮ್ಮ ಕೊಡುಗೆ ಬೇರೆ ಏನೇನೂ ಇಲ್ಲ. ನಾವು ಮೆಟ್ರೋ ಅವತ್ತು ನೀವೇನು ಮಾಡಿದ್ರಿ ನನಗೆ ಹೇಳಿದ್ರು, ಹೌಸಲ್ಲಿ ಚರ್ಚೆ ಆಯಿತು. ಇದೊಂದು ಬಿಳಿ ಆನೆ ಅಂತಂದ್ರಿ. ಇವತ್ತಿಗೂ ಕೂಡ ನೀವು ರಾಜ್ಯ ಸರ್ಕಾರ ಕೇವಲ ಸ್ವಲ್ಪ ದುಡ್ಡು ಕೊಟ್ಟು ಭಾರತ ಸರ್ಕಾರ ಅಂತೀರಿ. ಸ್ವಾಮಿ, ಭಾರತ ಸರ್ಕಾರ ನಿಮಗೆ ಅಲ್ಲ, ಈ ದೇಶದ ಎಲ್ಲ ರಾಜ್ಯಗಳಲ್ಲೂ ಕೂಡ ಎಲ್ಲದಕ್ಕೂ ಕೂಡ ನಮ್ಮ ಇತಿಮಿತಿಯಲ್ಲಿ ಏನು ಕೊಡಬೇಕು ಅದು ಕೊಡೋದು ನಿಮ್ಮಿಂದ ವಾಪಸ್ ತೊಗೊಳಕ್ಕಲ್ಲ. ರಾಜ್ಯದ ಜನರಲ್ಲಿ ಇರ್ತಕ್ಕಂಥ ಉತ್ಸಾಹವನ್ನು ಕುಂದಿಸೋದಕ್ಕೂ ಅಲ್ಲ, ಮೂಲಭೂತ ಸೌಕರ್ಯಗಳನ್ನು ನೀಡ್ತಕ್ಕಂಥದ್ದಕ್ಕೆ ಭಾರತ ಸರ್ಕಾರ ಕೊಡ್ತಕ್ಕಂಥ ಹಣ. ನೀವೇನು ಮಾಡ್ತೀರಿ? ಆದಾಯನೂ ನಿಮ್ಮದೇ, ಖರ್ಚು ನಿಮ್ಮದೇ, ಕೆಲಸನೂ ನಿಮ್ಮದೇ, ಬೇರೆ ಬೇರೆ ಮೆಲ್ಲವೂ ನಿಮ್ಮದೇ. ಇಷ್ಟೆಲ್ಲ ಮಾಡ್ಕೊಂಡಿದ್ರು ಕೂಡ ಕೇಂದ್ರ ಸರ್ಕಾರವನ್ನು ನೀವು ಇದು ಮಾಡಿ ಯುವ ಸಬಲೀಕರಣ ಮತ್ತು ಕ್ರೀಡೆ ಎಂಥ ಇಲಾಖೆ ಇವತ್ತು. ಇದನ್ನು ನೀವು ರಾಜ್ಯದ ಮುಖ್ಯಮಂತ್ರಿಗಳು ನಿಮ್ಮ ಅನುಭವವನ್ನು ತುಂಬ ಚೆನ್ನಾಗಿ ಹಂಚ್ಕೋಬೋದಾಗಿತ್ತು, ನೀವು ಹಂಚ್ಕೊಂಡಿಲ್ಲ. ನಿರ್ಭೀತ,
ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.